ಎಸ್, ಇದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಪಂಚಾಯತ್ಗಳ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಪಂಚಾಯತ್ನ ಚುನಾವಣೆ ಮಾಡುವಂತಹ ಪರಿಸ್ಥಿತಿ ಇಲ್ಲ, ಇದು ಸಮಯ ಅಲ್ಲ, ಸಮಿತಿ ರಚನೆ ಮಾಡುವ ಬಗ್ಗೆ ಕ್ಯಾಬಿನೆಟ್ ತೀರ್ಮಾನವನ್ನು ತೆಗೆದುಕೊಂಡಿದೆ ಎನ್ನುವಂತಹ ಮಾತುಗಳನ್ನು ಹೇಳಿದರು. ಅದರ ಜೊತೆಗೆ ನಾಮನಿರ್ದೇಶನ ಬೇಡ ಅಂತ DK ಶಿವಕುಮಾರ್ ಅವರು ಕೊಟ್ಟಿರುವಂತಹ ಹೇಳಿಕೆಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರು ಸರ್ಕಾರ ಎಲ್ಲವನ್ನೂ ಕೂಡ ಎಲ್ಲರಲ್ಲೂ ಕೂಡ ಕೇಳಿ ಮಾಡೋದಕ್ಕೆ ಆಗೋದಿಲ್ಲ, ಅಂದರೆ ಎಲ್ಲವನ್ನೂ ಎಲ್ಲರಲ್ಲೂ ಕೇಳಿ ಮಾಡೋದಕ್ಕೆ ಆಗೋದಿಲ್ಲ. ಕಾಂಗ್ರೆಸ್ನವರು ಕೂಡ ಸರ್ಕಾರವನ್ನು ಮಾಡಿದ್ದಾರೆ, ಅವರಿಗೂ ಕೂಡ ಗೊತ್ತಿರುತ್ತೆ. ಜನರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗತ್ತೆ. ಕೆಲವು ಪಂಚಾಯತ್ಗಳಿಗೆ ಡಿಸೆಂಬರ್ವರೆಗೂ ಕೂಡ ಅವಧಿ ಇದೆ. ಅವಧಿ ಮುಗಿದ ಪಂಚಾಯತ್ಗಳಿಗೆ ಜಿಲ್ಲಾಧಿಕಾರಿಗಳು ಸಮಿತಿಯನ್ನು ನೇಮಕ ಮಾಡ್ತಾರೆ ಎನ್ನುವಂತಹ ಒಂದು ಮಾತುಗಳನ್ನು ಉಡುಪಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದ್ದಾರೆ. ಸರ್ಕಾರವನ್ನು ಯಾರನ್ನ ಕೇಳಿ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಸರ್ಕಾರ ಅವರು ಸರ್ಕಾರ ನಡೆಸುವಂತಹ ಸರ್ಕಾರಕ್ಕೆ ಪೂರಕವಾಗಿರ್ತಕ್ಕಂಥ ಜನರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ನಿರ್ಧಾರಗಳನ್ನು ತಗೊಂಡಿದ್ದಾರೆ. ಅದೇ ರೀತಿ ನಾವು ತೀರ್ಮಾನಗಳನ್ನು ತಗೊಂಡಿದ್ದೇವೆ. ಮುಖ್ಯಮಂತ್ರಿಗಳ ಕೈಯಲ್ಲಿದೆ, ಯೋಚನೆ ಮಾಡ್ತಾರೆ. ಹೇಗೆ ಸರ್ ಅದು ಪ್ರಕ್ರಿಯೆ? ನಾಮನಿರ್ದೇಶನ ಎಲ್ಲ ಪಂಚಾಯತ್ಗಳಿಗೆ ಪಂಚಾಯತ್ ಇವತ್ತೇ ಮುಗಿಯುವುದು. ಪಂಚಾಯತ್ಗಳು ಹಂತ ದಶಂಬರದವರೆಗೆ ಅವಧಿಗಳಿದ್ದಾವೆ. ಕೆಲವು ಪಂಚಾಯತ್ಗಳಿಗೆ ದಶಂಬರದಲ್ಲಿ ಕೊನೆ ಆಗ್ತದೆ. ಯಾವ್ಯಾವ ಪಂಚಾಯತ್ಗಳ ಅವಧಿ ಮುಗಿಯುತ್ತದೋ ಅದಕ್ಕೆ ಒಂದು ಸಮಿತಿಯ ರಚನೆ ಮಾಡಬೇಕು. ಆ ಸಮಿತಿಯ ಆಧಾರದಲ್ಲಿ ಆಡಳಿತ ನಡೆಸಬೇಕು.